ಕೇವಲ ಮೋದಿ 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 ವಿರೋಧವನ್ನ ಬಿಟ್ರೆ ಯಾವುದೇ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಯಾವ ಕೆಲಸಗಳನ್ನೇ ಮಾಡಲಿ, ಅದು ಆಪರೇಷನ್ ಸಿಂಧೂರವೇ ಆಗಿರಲಿ, ಅದರ ವಿರುದ್ಧವೇ ಮಾತಾಡಬೇಕು ಅನ್ನೋದೇ ವಿರೋಧ ಪಕ್ಷದ ರೀತಿ ನೀತಿ. ಅದು ಸಂವಿಧಾನ ಅಂತ ರಾಹುಲ್ ಗಾಂಧಿ ಅವರು ತೀರ್ಮಾನ ತೆಗೆದುಕೊಂಡು ಆಗೋಗಿದೆ. NDA ಸರ್ಕಾರ ಮೋದಿ ನೇತೃತ್ವದಲ್ಲಿ ಮಾಡಿದಂತ ಪ್ರತಿಯೊಂದು ದೇಶದ ಹಿತದ ಇಂಥ ಆಯಕಟ್ಟಿನ ಪರಿಷ್ಕರಣೆ ಅದು ಜನಸಾಮಾನ್ಯರ ಒಳಿತಿಗೆ ಮಾಡಿದ್ದೇ ಹೊರತು ಬ್ಯೂರಾಕ್ರೆಟಿಕ್ ವ್ಯವಸ್ಥೆಗೋ ಭ್ರಷ್ಟಾಚಾರಕ್ಕೋ ನುಂಗಿ ನೀರು ಕುಡಿಯುವಂತ ದರಿದ್ರ ರಾಜಕಾರಣಿಗಳ ಜೇಬು ತುಂಬಿಸ್ಲಿಕ್ಕೋ ಮಾಡಿದ್ದಲ್ಲ. ಯಾವುದೇ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸಹಭಾಗಿತ್ವದಲ್ಲಿ ಮಾಡಬೇಕಾದಂತ ಒಂದೇ ಒಂದು ವ್ಯವಹಾರಕ್ಕೂ ಸಿದ್ದರಾಮಯ್ಯನವರು ತನ್ನ 2 ಅವಧಿಯಲ್ಲಿ ಪಾಲ್ಗೊಳ್ಳಲಿಲ್ಲ, ಅದರಲ್ಲಿ ಭಾಗವಹಿಸಿಲ್ಲ ಮತ್ತು ಅವರು ಸಹಮತವನ್ನು ವ್ಯಕ್ತಪಡಿಸಿಲ್ಲ. ಮೋದಿ ಅವರನ್ನ ನಿರಂತರವಾಗಿ ಕೆಟ್ಟ ಶಬ್ದಗಳಿಂದ ವಿರೋಧಿಸ್ತಾ ಬರುವ ಮೂಲಕ ಹೈಕಮಾಂಡ್ಗೆ ಆಪ್ತರಾಗುವ, ಹೈಕಮಾಂಡ್ಗೆ ಖುಷಿಪಡಿಸುವಂತ ಕೆಲಸದಲ್ಲೇ ಅವರು ನಿರತರಾಗಿದ್ರು ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಜ್ಯಪಾಲರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆಯ ಜಟಾಪಟಿ ಕೊನೆಗೂ ಬೀದಿ ಜಗಳಕ್ಕೆ, ಗೂಂಡಾಗಿರಿಗೆ BK ಹರಿಪ್ರಸಾದ್ರಂಥ ಹಿರಿಯ ಸಂಸದೀಯರು ಕೂಡ ಬೆರಳು ತೋರಿಸಿ ಗವರ್ನರನ್ನು ಅಡ್ಡಗಟ್ಟುವ ಪ್ರಯತ್ನ, ಬಟ್ಟೆ ಹರ್ಕೊಂಡು ಪ್ರತಿಭಟನೆ, ಬಹುಶಃ ಐತಿಹಾಸಿಕ ಅನುಭವದಾದಂಥ ಈ ದುರ್ಘಟನೆ ಸಾಂವಿಧಾನಿಕವಾದ ಕೆಲವು ಪ್ರಶ್ನೆಗಳನ್ನು ಎತ್ತಿದೆ. ಅದರ ಜೊತೆಗೆ ಒಕ್ಕೂಟ ವ್ಯವಸ್ಥೆ ಅಂತ ಸಿದ್ದರಾಮಯ್ಯನವರು ನಿರಂತರವಾಗಿ ಮಾತಾಡ್ತಾ ಬರುವ ಹೊತ್ತಿಗೆ ಅವರಿಗೆ ಅನುಕೂಲಕ್ಕೆ ಬೇಕಾದಾಗ ಒಕ್ಕೂಟ, ಅವರಿಗೆ ಅನುಕೂಲಕ್ಕೆ ಬೇಕಾದಾಗ ಸಂವಿಧಾನ, ಅದರ ಹೊರತಾಗಿ ಅವರು ಎಷ್ಟು ಒಕ್ಕೂಟ ವ್ಯವಸ್ಥೆಯ ಒಂದು ಸಾಂವಿಧಾನಿಕ ಚೌಕಟ್ಟನ್ನ ಮೀರ್ತಾ ಇದ್ದಾರೆ ಮತ್ತು ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಕೂಡ ಹುಟ್ಟುಕೊಂಡಿದೆ. ರಾಜ್ಯಪಾಲರ ವರ್ತನೆ ಎಷ್ಟರ ಮಟ್ಟಿಗೆ ಸರಿ, ರಾಜ್ಯ ಸರ್ಕಾರ ರಾಜ್ಯಪಾಲರ ಸಾಂವಿಧಾನಿಕ ಹುದ್ದೆಯ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡಿತೋ ಅಥವಾ ಅನರ್ಥಕಾರಿಯಾಗಿ ವರ್ತಿಸುವ ಮೂಲಕ ಸಂವಿಧಾನದ ಬದ್ಧತೆಯನ್ನ ಮಿತಿಯನ್ನ ಮೀರಿತೋ ಅನ್ನುವ ಪ್ರಶ್ನೆಯೂ ಇಲ್ಲಿ ಕಾಡ್ತಾ ಇದೆ. ಈ ಘಟನೆಯ ಪರ್ಯಾಯವಾಗಿ ಈಗಾಗಲೇ ತಮಿಳುನಾಡು, ಕೇರಳ ರಾಜ್ಯಪಾಲರೊಟ್ಟಿಗೆ ಇನ್ನಿಲ್ಲದ ಸಂಘರ್ಷವನ್ನ ಇತಿಹಾಸದ ರೂಪದಲ್ಲಿ ಅದು ಮಾಡ್ಕೊಂಡು ಬಂದಿದೆ. ಸ್ಟಾಲಿನ್ ಹೇಳ್ತಾರೆ, ಉಭಯ ಸದನ ಎಲ್ಲಿಯೂ ರಾಜ್ಯಪಾಲರ ಭಾಷಣವೇ ಬೇಡ, ಮುಂದೆ ಸಂವಿಧಾನವನ್ನೇ ತಿದ್ದುಪಡಿ ತರೋಣ ಅನ್ನುವ ಉದ್ದಟತನಕ್ಕೂ ಮುಂದಾಗಿದ್ದಾರೆ. ಅದರ ಹೇಳಿಕೆಗಳು ಪ್ರಸ್ತಾಪ ಆಗಿದೆ. ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಜನತಂತ್ರ ದೇಗುಲ, ಅದು ವಿಧಾನಸಭೆ ಇರಬಹುದು, ಸಂಸತ್ತಿರಬಹುದು, ಅಲ್ಲಿಯ ವರ್ತನೆಗೂ ಒಂದು ಸಾಂವಿಧಾನಿಕ ಇತಿಮಿತಿ ಇದೆ, ಕಾನೂನಾತ್ಮಕವಾದಂಥ ಇತಿಮಿತಿ ಇದೆ. ಅದಕ್ಕಿಂತ ಮುಖ್ಯವಾಗಿ ಸಭ್ಯ ಮತ್ತು ಅಸಭ್ಯತೆಯ ಮಧ್ಯೆ ಒಂದು ಗೆರೆ ಇದೆ. ನಾವು ಪ್ರಾಣಿಗಳಲ್ಲ, ಮನುಷ್ಯರು. ರಾಜ್ಯಪಾಲರು ಎಷ್ಟರ ಮಟ್ಟಿಗೆ ನಿನ್ನೆಯ ವರ್ತನೆಯಲ್ಲಿ ತನ್ನ ಇತಿಮಿತಿಯನ್ನ ಪಾಲಿಸಿದ್ದಾರೆ ಮತ್ತು ಮೀರಿದ್ದಾರೆ ಅನ್ನುವ ಚರ್ಚೆ ಬಹಳ ಗಟ್ಟಿಯಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರ ನಡ್ಕೊಂಡಂತ ರೀತಿ ನೀತಿ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂಥ ಪ್ರಶ್ನೆಯು ಬಹಳ ಮುಖ್ಯವಾಗಿ ಚರ್ಚೆಗೆ ಒಳಗಾಗ್ತಾ ಇದೆ. VB ರಾಮ್ಜಿ ನರೇಗಾ ಯೋಜನೆಗೆ ಹೆಸರನ್ನ ಬದಲಾಯಿಸಿದ್ದು ಬಿಟ್ರೆ ಅದರ ಮೂಲಭೂತವಾದಂಥ ಯಾವ ಆಶಯವನ್ನು ಬದಲಾಯಿಸಿಲ್ಲ. ಬದಲಾಗಿ CAG ರಿಪೋರ್ಟು ಮತ್ತು ಇತ್ಯಾದಿ ಆಧಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯವರ್ತಿಗಳು ದುಡ್ಡು ಹೊಡೆತಾ ಇದ್ದದ್ದನ್ನ, ಅದರಲ್ಲೂ ಕಾಂಗ್ರೆಸ್ಸಿನ ಪುಡಾರಿಗಳು ಕೋಟಿ ಹೊಡೆದದ್ದನ್ನ, ತಿಂದದ್ದನ್ನ ಗಮನಿಸಿ ಅದು ನೇರವಾಗಿ ಬಡ ಕೂಲಿ ಕಾರ್ಮಿಕರ ಬದುಕಿಗೆ ಆಧಾರವಾಗಿ ಏನು ರೂಪಿಸಿದ್ರು ಮನಮೋಹನ್ ಸಿಂಗ್,
ಅದೇ ರೀತಿಯಲ್ಲಿ 2010ರಲ್ಲಿ ಅದನ್ನ ನೇರವಾಗಿ ಅವರಿಗೇನೆ ಮುಟ್ಟಿಸುವಂತ ಆಲೋಚನೆ. ನಿಮಗೆ ನೆನಪಿರಬೇಕು, ಕೃಷಿ ಕಾಯ್ದೆ ತಂದಾಗಲೂ ಕಾಂಗ್ರೆಸ್ ಇಂಥದ್ದೇ ಕೆಲಸವನ್ನ ಮಾಡಿತು. ರಿಫಾರ್ಮ್ ಆಗುವಂತ ಯಾವುದೇ ರೀತಿಯ ಒಂದು ಪರಿಷ್ಕೃತ ಆವೃತ್ತಿಯನ್ನು ಒಪ್ಪಿಕೊಳ್ಳುವಂತ ಮನಸ್ಥಿತಿಯೇ ಕಾಂಗ್ರೆಸ್ಸಿಗಿಲ್ಲ. ಯಾಕೆ ಅಂತಂದ್ರೆ ಪರಿಷ್ಕೃತ ಸ್ವರೂಪ ಹೇಗಿರುತ್ತೆ ಅಂದ್ರೆ ಅದು ಸಂಪೂರ್ಣವಾಗಿ ಜನಾನುರಾಗಿಯಾಗಿರುತ್ತೆ, ಜನಕ್ಕೆ ನೇರವಾಗಿ ಮುಟ್ಟಿಸಬೇಕು ಅನ್ನೋ ಉದ್ದೇಶದಲ್ಲಿ ಇರುತ್ತೆ. ಕಾಂಗ್ರೆಸ್ಸಿಗರು ಇಷ್ಟು ವರ್ಷ 60 ವರ್ಷ ಆಡಳಿತ ಮಾಡಿದ್ದೇನು ಅಂತಂದ್ರೆ ಸರ್ಕಾರದ ಹೆಸರಿನಲ್ಲಿ ಬರುವಂತ ಎಲ್ಲ ಸೌಲಭ್ಯಗಳನ್ನು ತಮ್ಮದೇ ಆದಂತ ಬಣ, ತಮ್ಮದೇ ಆದಂತ ಪಟಾಲನ್ನು ನುಂಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದು, ನುಂಗಿ ಹಾಕಿದ್ದು. ರಾಜೀವ್ ಗಾಂಧಿ ಅವರೇ ಹೇಳಿದ್ರಲ್ಲ, ₹1 ಸರ್ಕಾರದಿಂದ ದೆಹಲಿಯಿಂದ ಬಿಡುಗಡೆ ಆದರೆ ಕೊನೆಯ ಒಬ್ಬ ಸಾಮಾನ್ಯನಿಗೆ ₹1 ಮುಟ್ಟುವುದು ಕೂಡ ₹100ಯಲ್ಲಿ ₹1 ಮುಟ್ಟುವುದು ಬಹಳ ಕಷ್ಟ, ₹1ಯಲ್ಲಿ 90 ಪೈಸೆ ಪರಬಾರೆ ಆಗತ್ತೆ ಅನ್ನುವಂಥದ್ದನ್ನು ಅವರದೇ ಮಾಜಿ ಪ್ರಧಾನಿಗಳು ಹೇಳಿದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜ್ಯಪಾಲರೊಟ್ಟಿಗೆ ಸರ್ಕಾರ ವರ್ತಿಸಿದ ರೀತಿ, ರಾಜ್ಯಪಾಲರು ಜಂಟಿ ಸದನದ ಇತಿಮಿತಿಗಳನ್ನು, ಸಾಂವಿಧಾನಿಕವಾದಂಥ ವರ್ತನೆಯನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ, ಮತ್ತೆ ರಾಜ್ಯ ಸರ್ಕಾರ ನಡ್ಕೊಂಡ ರೀತಿ ಅವರು ಪೂರ್ವದಲ್ಲಿ ನಡ್ಕೊಂಡ ರೀತಿಗೆ ಎಷ್ಟು ವ್ಯತಿರಿಕ್ತವಾಗಿದೆ, ಇವೆಲ್ಲವನ್ನ ನಿಮ್ಮೊಟ್ಟಿಗೆ ಚರ್ಚಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ರಾಜ್ಯಪಾಲರ ಹುದ್ದೆ ರಾಷ್ಟ್ರಪತಿಗಳ ಆಡಳಿತಾತ್ಮಕ ವ್ಯವಸ್ಥೆಯ ಒಳಗಡೆ ಬರುವಂಥದ್ದು. ರಾಜ್ಯಕ್ಕೆ ರಾಷ್ಟ್ರಪತಿಗಳ ಪ್ರಾತಿನಿಧಿಕ ಸ್ವರೂಪ ಏನು ಅಂತಂದ್ರೆ ಅದು ಲೋಕಭವನ, ಹಿಂದೆ ರಾಜಭವನ ಇತ್ತದು. ಹಾಗಾಗಿನೇ ಈ ವಿ ರಾಮ್ಜಿ ಅನ್ನುವಂಥ ಹೆಸರು ಬದಲಾಯಿಸಿದ ನರೇಗಾ ಯೋಜನೆಯ ವಿರುದ್ಧ ದೇಶವ್ಯಾಪಿ ರಾಹುಲ್ ಗಾಂಧಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಆ ಹೋರಾಟಕ್ಕೆ ಬೆಂಬಲಿತವಾಗಿ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ರಾಜ್ಯಪಾಲರ ಭಾಷಣದ ಮೂಲಕ ರಾಷ್ಟ್ರಕ್ಕೆ, ರಾಷ್ಟ್ರಾಧಿಕಾರಕ್ಕೆ, ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿಗಳಿಗೆ ಅದನ್ನು ಮುಟ್ಟಿಸುವ ಆಲೋಚನೆಯನ್ನು ಮಾಡಿತ್ತು. 2 ದಿನದ ಹಿಂದೆನೇ ರಾಜ್ಯಪಾಲರು ತನಗೆ ಕಳಿಸಿಕೊಟ್ಟ ಭಾಷಣದಲ್ಲಿ ಈ 11 ಪ್ಯಾರಾಗಳನ್ನು ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳ ವಿರುದ್ಧ, ಯಾಕೆಂತಂದ್ರೆ ಈ ಕಾಯ್ದೆ ಪರಿಷ್ಕೃತವಾದಂಥ ಕಾಯ್ದೆ ಉಭಯ ಸದನಗಳಲ್ಲಿ ಮಂಡಿಸಲ್ಪಟ್ಟು ಅಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಯವರ ಅಂಕಿತವನ್ನು ಪಡೆದು ಅದೀಗ ಕಾಯ್ದೆ ಆಗಿದೆ. ಹಾಗಾಗಿ ಇದನ್ನ ಈಗ ವಿರೋಧಿಸುವುದು ಅಥವಾ ಇದನ್ನ ಕಟುವಾಗಿ ಅದನ್ನ ದ್ವೇಷಿಸುವುದು, ಅದರ ಅರ್ಥ ರಾಷ್ಟ್ರಪತಿಗಳ ವಿರುದ್ಧ ಮಾತಾಡಿದಂಥ ಅಪರಾಧ, ಮುಜುಗರ, ಸಮಸ್ಯೆ. ಹಾಗಾಗಿ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಧೀನ ಮತ್ತು ಪ್ರಾತಿನಿಧಿಕ ಸದಸ್ಯತ್ವ ಆದದ್ರಿಂದ ನನಗೆ ಇದನ್ನು ಓದಲಿಕ್ಕೆ ಕಷ್ಟ ಅಂಥೇಳಿ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರನ್ನ ಮೊದಲನೇ ದಿನವೇ ಕರೆಸಿಕೊಂಡು ಅವರಿಗೆ ಕನ್ವಿನ್ಸ್ ಮಾಡಿ, ನೋಡಿ ಈ ಥರ ಆಗತ್ತೆ, ಇದನ್ನು ಸ್ವಲ್ಪ ಸರಿಪಡಿಸಿ ಅಂತ ಹೇಳಿದ್ದನ್ನು ಎಚ್ ಕೆ ಪಾಟೀಲ್ರು ಬಂದು ಅದನ್ನು ಮಾಧ್ಯಮದ ಎದುರು ಸಣ್ಣ ಪುಟ್ಟ ಒಂದು ತಿದ್ದುಪಡಿ ಮಾಡಿ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡೆದು ರಾಜ್ಯಪಾಲರಿಗೆ ಕೊಡಲಾಗುವುದು, ರಾಜ್ಯಪಾಲರು ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾತನಾಡಿದರು. ಆದರೆ ಮಧ್ಯರಾತ್ರಿವರೆಗೂ ಮುಖ್ಯಮಂತ್ರಿಯವರು ಯಾವುದೇ ಕಾರಣಕ್ಕೂ ಅದನ್ನು ಬದಲಾಯಿಸುವ ಒಂದು ಶಬ್ದವನ್ನು ಬದಲಾಯಿಸುವುದಿಲ್ಲ ಅಂತ ಹೇಳಿದ್ರಿಂದ ಪ್ರಾಯಶಃ ರಾಜ್ಯಪಾಲರು ನಿನ್ನೆ ಈ ನಿರ್ಧಾರವನ್ನು ತೆಗೆದುಕೊಂಡ್ರು. 10 ಕಾಲರವರೆಗೂ ರಾಜ್ಯಪಾಲರು ಬರ್ತಾರೋ ಇಲ್ವೋ ಅನ್ನುವಂಥ ಸಸ್ಪೆನ್ಸನ್ನು ಇಟ್ಟಿದ್ರು. ರಾಜಭವನ ಸಾಂವಿಧಾನಿಕ ಅಧಿಕಾರ, ರಾಷ್ಟ್ರಪತಿಗಳ ಪ್ರಾತಿನಿಧಿಕವಾದಂಥ ಒಂದು ಸ್ವರೂಪ, ಅದು ಉಭಯ ಸದನಗಳಿಗೆ 10 ಕಾಲರವರೆಗೂ ಅದನ್ನು ನಾನು ಬರ್ತೇನೋ ಇಲ್ವೋ ಅನ್ನುವಂಥ ಸಸ್ಪೆನ್ಸಲ್ಲಿ ಇಟ್ಟಿರುವಂಥದ್ದು ಪ್ರಾಯಶಃ ಅದು ಅವರ ವ್ಯಕ್ತಿತ್ವಕ್ಕೆ ಗೌರವಪೂರ್ವಕ ಅಲ್ಲ ಅನ್ನೋದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. 11 ಗಂಟೆ ಬರ್ತಾರೆ, ವಿದ್ಯುತ್ವಾದ ಸ್ವಾಗತ, ಆಮೇಲೆ ಅವರು ಬಂದವರು ಕನ್ನಡದಲ್ಲಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಆರಂಭಿಸಿ ಒಂದು 5-10 ಲೈನ್ ಓದಿ ಆಮೇಲೆ ಅಲ್ಲಿಂದ ಹೊರಡ್ತಾರೆ. ಆವಾಗ ಹೊರಟಂತ ಸಂದರ್ಭದಲ್ಲಿ ಹಿರಿಯ ಒಂದು ರಾಜಕಾರಣಿ, ಅನುಭವಿ ರಾಜಕಾರಣಿ,
ಅದರಲ್ಲೂ ತಾವರ್ ಚಂದ್ ಗೆಹ್ಲೋಟ್ ಏನು ಸಾಮಾನ್ಯ ಮನುಷ್ಯ ಅಲ್ಲ. ಮಧ್ಯಪ್ರದೇಶದಲ್ಲಿ ಮತ್ತು ಮೋದಿಯವರ ಸಂಪುಟದಲ್ಲಿ ಸಚಿವರಾಗಿದ್ದವರು, ಅಪಾರವಾದಂಥ ಆಡಳಿತ ಅನುಭವ ಇದ್ದಂಥ ತಳಮೂಲದ ದಲಿತ ಸಮುದಾಯದಿಂದ ಬಂದಂಥ ಒಬ್ಬ ನಾಯಕ, ಹಿರಿಯ ನಾಯಕ, ಸಂಸದೀಯ ಪಟು. ಅವರನ್ನ ನಿನ್ನೆ ಬೆರಳು ತೋರಿಸಿ ಈ ಕಲಾಸಿಪಾಳ್ಯ ಅಥವಾ ಇನ್ನು ಬೀದಿಯಲ್ಲಿ ಜಗಳ ಮಾಡುವ ಹಾಗೆ ಐವನ್ ಡಿಸೋಜ ಇರ್ಬೋದು, ಬಚ್ಚೇಗೌಡ ಇರ್ಬೋದು, ಅಥವಾ ಪ್ರದೀಪ್ ಈಶ್ವರ್ ಇರ್ಬೋದು, ಇಂಥ ಈ ಕೂಗುಮಾರಿಗಳೆಲ್ಲ ಅಡ್ಡ ಹಾಕಿ ಅವರ ಶರ್ಟ್ ಹಿಡಿಯುವ ಮಟ್ಟಕ್ಕೆ ಗೂಂಡಾಗಿರಿಯನ್ನು ಮಾಡಿದ್ದಾರೆ ಅನ್ನೋದು ಬಿಜೆಪಿಯವರ ಬಹಳ ಆಕ್ರೋಶಭರಿತವಾದಂಥ ಪ್ರತಿಭಟನೆ. ಇದು ಇಡೀ ಜಗತ್ತು ನೋಡಿದೆ. ಇಡೀ 140 ಕೋಟಿ ಜನವು ಮತ್ತು ನಮ್ಮ 7 ಕೋಟಿ ಜನರು ಎಲ್ಲರೂ ಇವತ್ತು ವಿಜುವಲ್ ಮೀಡಿಯಾದಲ್ಲಿ ನೋಡಿದ್ದಾರೆ. ಕಾಂಗ್ರೆಸ್ಸಿನ ಈ ದುರ್ವರ್ತನೆ ಸಾರ್ವತ್ರಿಕವಾಗಿ ಖಂಡನೆಗೆ ಒಳಗಾಗಿದೆ. ಹಾಗಾದರೆ ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ಓದುವುದೇ ಸಾಂವಿಧಾನಿಕವಾದ ಹಕ್ಕು ಅಂತೇನಿವತ್ತು ಕಾಂಗ್ರೆಸ್ ಸರ್ಕಾರ ಮಂಡಿಸ್ತಾ ಇದೆ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿದಾಗ ಪ್ರಾಯಶಃ 10:15 ಬರೋವರೆಗೂ ಸದನಕ್ಕೆ ಬರ್ತಾರೋ ಇಲ್ವೋ ಅನ್ನುವಂಥ ಒಂದು ಸಸ್ಪೆನ್ಸ್ ಅನ್ನ ಇಟ್ಟದ್ದು ರಾಜ್ಯಭವನದ, ಲೋಕಭವನದ ಒಂದು ಗೌರವಕ್ಕೆ ಚ್ಯುತಿ ತರುವಂಥದ್ದು ಅನ್ನೋದನ್ನು ಬಿಟ್ಟರೆ, ಅವರು ನಿನ್ನೆ ಬಂದು ಜಂಟಿ ಸದನವನ್ನು ಉದ್ದೇಶಿಸಿ ಮಾತಾಡಿ ಅವರು ಕೊಟ್ಟ ಭಾಷಣದ ಆರಂಭ ಮತ್ತು ಕೊನೆಯ 4 ಲೈನನ್ನು ಓದಿ ಶಿಷ್ಟಾಚಾರವನ್ನು ಪೂರೈಸಿ ಕೆಳಗೆ ಇಳಿದು ಹೊರಟಿದ್ದಾರೆ. ಹಾಗಾದರೆ ಇದಕ್ಕೆ ಸಂವಿಧಾನ ಏನು ಹೇಳುತ್ತೆ ಅಂತ ನೋಡಿದಾಗ, ಸಂವಿಧಾನದ ಕಲಂ 176(1) ಏನು ಹೇಳುತ್ತೆ ಅಂತಂದ್ರೆ, ಶೆಲ್ ಅಡ್ರೆಸ್ ದಿ ಸೆಷನ್ ಆರ್ ರೀಡ್. ನಿನ್ನೆ ಅವರು ಬರದೇ ಇದ್ದರೆ ಸಾಂವಿಧಾನಿಕ ಬಿಕ್ಕಟ್ಟು ಉತ್ಪನ್ನ ಆಗ್ತಾ ಇತ್ತು. ಬಂದು ಈ ಒಂದು ಅಕ್ಷರವನ್ನು ನಾನು ಓದಿದ್ದೇನೆ, ಕೇವಲ ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ ಇಷ್ಟಕ್ಕೆ ಸೀಮಿತ ಆಗಿದ್ದರೆ ಸಾಂವಿಧಾನಿಕ ಬಿಕ್ಕಟ್ಟು ಉತ್ಪನ್ನ ಆಗ್ತಾ ಇತ್ತು. ಈ ತಜ್ಞರ ಪ್ರಕಾರ, ಸಂವಿಧಾನದ ತಜ್ಞರ ಪ್ರಕಾರ, ನಿನ್ನೆ ಇಡೀ ದಿನ ಚರ್ಚೆಯಾದ ಪ್ರಕಾರ 176(1) ಸಂವಿಧಾನದ ಛೇದದ ಪ್ರಕಾರ ನಿನ್ನೆ ಏನು ತಾವರ್ ಚಂದ್ ಗೆಹ್ಲೋಟ್ ಮಾಡಿ ಹೋಗಿದ್ದಾರೆ ಅದು ಸರಿಯಾದ ಕ್ರಮ. ಅವರು ಪೂರ್ಣ ಶಬ್ದ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ಓದಬೇಕಾಗಿಲ್ಲ, ಅದನ್ನು ರೀಡ್ ಮಾಡಬಹುದು. ರಾಜ್ಯಪಾಲರು ಅಷ್ಟನ್ನೇ ಮಾಡಿ ಹೊರಟಿದ್ದಾರೆ. ಮತ್ತೆ ರಾಜ್ಯಪಾಲರು HK ಪಾಟೀಲ್ರನ್ನ ಕರೆಸಿಕೊಂಡು ಸರ್ಕಾರಕ್ಕೆ ದಿಢೀರ್ ಅಂತ ಶಾಕ್ ಕೊಟ್ಟಿಲ್ಲ, ಅಥವಾ ಅಲ್ಲಿ ಸ್ಥಳದಲ್ಲಿ ಬಂದು ನಾನು ಇಷ್ಟೇ ಓದು ಹೋಗುವುದು ಅನ್ನುವಂಥ ಉದ್ದಟತನ ತೋರಲಿಲ್ಲ. ಸರ್ಕಾರದ ಪ್ರಾತಿನಿಧಿಕವಾಗಿ HK ಪಾಟೀಲ್ ಕಾನೂನು ಮಂತ್ರಿಯನ್ನು ಕರೆಸಿಕೊಂಡು ತನ್ನ ಮುಜುಗರವನ್ನು, ತನ್ನ ಇತಿಮಿತಿಯನ್ನು, ತಾನು ಓದಲಾಗದ ಸಂದಿಗ್ಧವನ್ನು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಸರ್ಕಾರ ಈಗ ಪ್ರತಿಭಟಿಸುವುದೇ ರಾಜಕೀಯವಾಗಿ ಅದು ಸರಿ ಇರಬಹುದು, ಪಕ್ಷೀಯವಾಗಿ ಸರಿ ಇರಬಹುದು, ಸಾಂವಿಧಾನಿಕವಾಗಿ ಅದು ಎಷ್ಟು ಸರಿ? ಉಭಯ ಸದನಗಳಲ್ಲಿ ಮಂಡಿಸಲ್ಪಟ್ಟಿದೆ ನರೇಗಾ ಯೋಜನೆಯ ಪರಿಷ್ಕೃತ ಸ್ವರೂಪ. ಈ ಪರಿಷ್ಕೃತ ಸ್ವರೂಪವನ್ನು ಉಭಯ ಸದನದಲ್ಲೂ ಪಾಸ್ ಮಾಡಿ ರಾಷ್ಟ್ರಪತಿ ಸಿಗ್ನೇಚರ್ ಆಗಿದೆ ಅದಕ್ಕೆ. ಹಾಗಾದ್ರೆ ಉಭಯ ಸದನದಲ್ಲಿ ಏನು ತೆಪ್ಪುಗುದುತ್ತಾ ಇದ್ದೀರಾ ಅಂತ ಕೇಳಬೇಕಾಗತ್ತೆ. ಸಂಖ್ಯಾಬಲ ಇದೆಯೋ ಇಲ್ಲವೋ ಅದರ ಪ್ರಶ್ನೆ ಬೇರೆ. ಆದರೆ ನಿಮ್ಮ ತಾತ್ವಿಕವಾದ ವಿರೋಧ ಅಲ್ಲಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಹೊಮ್ಮಿತ್ತು ಅನ್ನುವ ಪ್ರಶ್ನೆಯು ಈಗ ನಾವು ಕೇಳಬೇಕಾಗುತ್ತೆ. ಹಾಗಾಗಿ ರಾಷ್ಟ್ರಪತಿಗಳ ಅಂಕಿತವನ್ನು ಹೊಂದಿ ಕಾಯ್ದೆಯಾದಂಥ ಒಂದು ಸ್ವರೂಪವನ್ನು, ರಾಜ್ಯಾಧಿಕಾರವನ್ನು ಬಳಸಿ ನೀವು ವಿಶೇಷ ಅಧಿವೇಶನವನ್ನು ಕರೆದು ರಾಷ್ಟ್ರಪತಿಗಳಿಗೂ ಪ್ರಧಾನಿಗೂ ಮತ್ತು ಸಾಂವಿಧಾನಿಕವಾದಂಥ ಒಪ್ಪಿಗೆ ಪಡೆದಂಥ ಈ ಪರಿಷ್ಕೃತ ಕಾಯ್ದೆಗೆ ಅವಮಾನಕಾರಕವಾಗಿ ಈ ವರ್ತನೆ ಸಲ್ಲಲಿಲ್ಲವೇ ಅನ್ನುವ ಪ್ರಶ್ನೆ ನಿನ್ನೆ ಬಹಳ ಗಂಭೀರವಾಗಿ ಚರ್ಚೆಗೊಳಗಾಗಿದೆ. ಈಗಿನ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಪ್ರಸ್ತುತ, ಈಗಿನ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಔಚಿತ್ಯಪೂರ್ಣ,
ನಿಮ್ಮ ಪ್ರತಿಭಟನೆ ಆದ ತಕ್ಷಣ ಈಗ ಅದು ಇಡೀಯದಾಗಿ ಮತ್ತೆ ಬದಲಾಗುವ ಸಾಧ್ಯತೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳು ಕಾಡ್ತವೆ. ಒಂದು. ಎರಡನೇದಾಗಿ, ಒಕ್ಕೂಟ ವ್ಯವಸ್ಥೆಯಲ್ಲಿ 15ನೇ ಆರ್ಥಿಕ ಆಯೋಗದಲ್ಲಿ ನಮಗೆ ಮೋಸ ಆಗಿದೆ ಅನ್ನುವಂಥ ಅವ್ರದ್ದು ಮಾತೇನಿದೆ, ಅದನ್ನು ಒಪ್ಪಿಕೊಳ್ಳಬಹುದಾದರೂ ಒಕ್ಕೂಟ ವ್ಯವಸ್ಥೆ ಅನ್ನುವಂಥ ಶಬ್ದವನ್ನು ಬಳಸಿದ ಸಿದ್ದರಾಮಯ್ಯನವರು ತನ್ನ 2 ಆಡಳಿತದಲ್ಲಿ 45-50 ವರ್ಷದ ರಾಜಕೀಯ ಅನುಭವ, 16 ಬಜೆಟ್ ಮಂಡಿಸಿದವರು, ನೀತಿ ಆಯೋಗದ ಮೀಟಿಂಗ್ಗೆ ಹೋಗ್ತಾ ಇಲ್ಲ. ಇವರು ರಾಜ್ಯದ ಮುಖ್ಯಮಂತ್ರಿಗಳೇ ಪ್ರಧಾನವಾಗಿರುವಂಥದ್ದು, GST ಮೀಟಿಂಗು, ಈ ಥರದ ಎಲ್ಲ ಸಾಧ್ಯತೆಗಳನ್ನು ಯಾವತ್ತೂ ಪರಿಪಾಲಿಸಲಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನೇ ನಿರಾಕರಿಸಿದವರು. ಸ್ವತಂತ್ರ ಭಾರತದ 78 ವರ್ಷಗಳಲ್ಲಿ ಬಹಳ ಚರ್ಚೆಗೆ ಒಳಗಾದದ್ದೇನು? ಏಕರೂಪದ ರಾಷ್ಟ್ರೀಯ ಶಿಕ್ಷಣ ನೀತಿ ನಿರೂಪಿಸಲ್ಪಡಬೇಕು. ಆದರೆ ಏಕರೂಪದ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿದ್ದು, GST ಮೀಟಿಂಗು ಪಾಲ್ಗೊಳ್ಳದೇನೆ, ನೀತಿ ಆಯೋಗದ ಮೀಟಿಂಗು ಪಾಲ್ಗೊಳ್ಳದೇನೆ. ಅಂದರೆ ರಾಹುಲ್ ಗಾಂಧಿಯವರ ಅಜೆಂಡಾ ಏನಿದೆ? ಕೇವಲ ಮೋದಿ 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 ವಿರೋಧವನ್ನು ಬಿಟ್ಟರೆ ಯಾವುದೇ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಯಾವ ಕೆಲಸಗಳನ್ನೇ ಮಾಡಲಿ, ಅದು ಆಪರೇಷನ್ ಸಿಂಧೂರವೇ ಆಗಿರಲಿ, ಅದರ ವಿರುದ್ಧವೇ ಮಾತಾಡಬೇಕು ಅನ್ನೋದೇ ವಿರೋಧ ಪಕ್ಷದ ರೀತಿ ನೀತಿ. ಅದು ಸಂವಿಧಾನ ಅಂತ ರಾಹುಲ್ ಗಾಂಧಿ ಅವರು ತೀರ್ಮಾನ ತೆಗೆದುಕೊಂಡು ಆಗೋಗಿದೆ. ಕೈಯಲ್ಲಿ ಸಂವಿಧಾನ, ಆದರೆ ನಡವಳಿಕೆ ಅಸಂವಿಧಾನಿಕ ಅನ್ನೋದು NDA ಸರ್ಕಾರದ BJPಯವರ ಬಲವಾದ ವಿರೋಧ. ಯಾವುದೇ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸಹಭಾಗಿತ್ವದಲ್ಲಿ ಮಾಡಬೇಕಾದಂಥ ಒಂದೇ ಒಂದು ವ್ಯವಹಾರಕ್ಕೂ ಸಿದ್ದರಾಮಯ್ಯನವರು ತನ್ನ 2 ಅವಧಿಯಲ್ಲಿ ಪಾಲ್ಗೊಳ್ಳಲಿಲ್ಲ, ಅದರಲ್ಲಿ ಭಾಗವಹಿಸಿಲ್ಲ ಮತ್ತು ಅವರು ಸಹಮತವನ್ನು ವ್ಯಕ್ತಪಡಿಸಿಲ್ಲ. ಮೋದಿಯವರನ್ನ ನಿರಂತರವಾಗಿ ಕೆಟ್ಟ ಶಬ್ದಗಳಿಂದ ವಿರೋಧಿಸ್ತಾ ಬರುವ ಮೂಲಕ ಹೈಕಮಾಂಡಿಗೆ ಆಪ್ತರಾಗುವ, ಹೈಕಮಾಂಡಿಗೆ ಖುಷಿಪಡಿಸುವಂಥ ಕೆಲಸದಲ್ಲೇ ಅವರು ನಿರತರಾಗಿದ್ದರು ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಹಾಗಾಗಿ ಒಕ್ಕೂಟ ವ್ಯವಸ್ಥೆ, ಕೇಂದ್ರ ಸರ್ಕಾರದ ಕರ್ತವ್ಯ ಪ್ರಜ್ಞೆ, ರಾಜ್ಯ ಮತ್ತು ಕೇಂದ್ರದ ಒಡಂಬಡಿಕೆ ಅಥವಾ ವ್ಯವಹಾರ, ಅದರ ಬಗ್ಗೆ ಮಾತಾಡುವ ನೈತಿಕತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಷ್ಟರ ಮಟ್ಟಿಗಿದೆ ಅನ್ನುವ ಪ್ರಶ್ನೆಯು ಮೂಲಭೂತವಾಗಿ ಕಾಡ್ತಾ ಇದೆ. ಈಗ ನಿನ್ನೆ ಸಂವಿಧಾನಾತ್ಮಕವಾಗಿ ಸದನದ ಒಂದು ಕಾರ್ಯವ್ಯಾಪ್ತಿಯಲ್ಲಿ ನೀವು ರಾಜ್ಯಪಾಲರನ್ನು ಆಹ್ವಾನಿಸಿ ವಿದ್ಯುಕ್ತವಾಗಿ ನೀವು ಜಂಟಿ ಅಧಿವೇಶನಕ್ಕೆ ಅವರನ್ನು ಸ್ವಾಗತಿಸಿ ಕೊನೆಗೂ ನೀವು ಅವರನ್ನು ಕಳಿಸ್ಕೊಟ್ಟ ರೀತಿ ಏನು? ಅದು ಹಿರಿಯರು HK ಪಾಟೀಲ್ ರಾದಿ ಪ್ರತಿಯೊಬ್ಬರು ಕೂಡ ತೋಳೇರಿಸುವ ಮಟ್ಟಕ್ಕೆ, ಅವರ ಅಡ್ಡಗಟ್ಟುವ ಮಟ್ಟಕ್ಕೆ, ಅವರಿಗ ಒಂದು ರೀತಿಯಲ್ಲಿ ನಿಲ್ಲಿ, ನಾವು ಕೊಟ್ಟ ಭಾಷಣವನ್ನು ಓದ್ದೇನೆ ಹೆಂಗೆ ಹೋಗ್ತೀರಿ ನೋಡ್ತೇವೆ, ನಾವು ಕಾಲು ಮುರಿತೇವೆ ಅನ್ನುವ ರೀತಿಯಲ್ಲಿ BK ಹರಿಪ್ರಸಾದ್ ಇತ್ಯಾದಿ ವರ್ತಿಸಿದ್ರಲ್ಲ. ಅಲ್ಲಿ ಮಾರ್ಷಲ್ಗಳು ಬಂದು ಅದನ್ನು ತಡೆಯುವ ಪ್ರಯತ್ನದಲ್ಲಿ ಅವರ ಶರ್ಟ್ ಹರಿದಿತ್ತಲ್ಲ, ಆ ಶರ್ಟ್ ಹರಿದದ್ದನ್ನು BJPಯವರು ಅನ್ನುವಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಅವರು ಇಳಿತಾರೆ. ಅಲ್ಲಿ ವಿಜುವಲ್ಸ್ ನೋಡಿದ್ರೆ ಅದು ಎಲ್ಲ ಹರಿದಿದೆ, ಹೇಗೆ ಹರಿದಿದೆ ಅಂತ ಗೊತ್ತಾಗುತ್ತೆ. ಅಂದರೆ ರಾಜ್ಯಪಾಲರಿಗೆ ಒಂದು ಕನಿಷ್ಠ ಮಟ್ಟದ ಗೌರವವನ್ನು ಕೊಡದ, ಸಾಂವಿಧಾನಿಕವಾದ ಪ್ರಶ್ನೆಗಳನ್ನು ಎತ್ತುವ, ಸಂವಿಧಾನದ 176(1) ಏನು ಹೇಳುತ್ತೆ ಅನ್ನೋದನ್ನೇ ಅರ್ಥ ಮಾಡಿಕೊಳ್ಳದೇನೆ ಸಾಂವಿಧಾನಿಕ ಬಿಕ್ಕಟ್ಟು ಅನ್ನುವಂಥದ್ದು ಇವತ್ತು ಅದು ಒಂದು ರೀತಿಯ ನಗೆಪಾಟ್ಲಿಗೆ ಒಳಗಾಗಿದೆ. ಇದಕ್ಕಿಂತ ಮುಖ್ಯವಾಗಿ, ಹಾಗಾದರೆ ರಾಜ್ಯಪಾಲರು ಈ ರೀತಿಯ ವರ್ತನೆ ಮಾಡಿದಾಗ ಈ 78 ವರ್ಷದಲ್ಲಿ 60 ವರ್ಷದ ತನ್ನ ರಾಜ್ಯ ಕೇಂದ್ರದ ಆಡಳಿತದಲ್ಲಿ ಕಾಂಗ್ರೆಸ್ಸು ಇದೇ ರೀತಿಯ ವರ್ತನೆಯನ್ನು ಮಾಡಿದೆಯೇ ಅನ್ನುವ ಪ್ರಶ್ನೆ ಬಂದಾಗ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೇವಲ ಭ್ರಷ್ಟಾಚಾರದ ಆರೋಪ ಅದು ಇವತ್ತಿಗೂ ಸಾಬೀತಾಗಿಲ್ಲ. ಆರೋಪ ಬಂದ ತಕ್ಷಣ ಇದೇ ಸಿದ್ದರಾಮಯ್ಯನವರು ಜಂಟಿ ಅಧಿವೇಶನದ ರಾಜ್ಯಪಾಲರ ಭಾಷಣವನ್ನ ವಿರೋಧಿಸಿದರು. ಹಂಸರಾಜ್ ಭಾರದ್ವಾಜ್ ಇವತ್ತಿನ ರಾಜ್ಯಪಾಲರಿಗಿಂತ ಇನ್ನೂ ಕೆಟ್ಟದ್ದಾಗಿ ವರ್ತಿಸಿ ಸದನದಿಂದ ಹೊರಟೋದ್ರು.
ಅವಾಗ ಏನ್ ಹೇಳಿದ್ರು, ಒಬ್ಬ ರಾಜ್ಯಪಾಲ ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು, ರೆಕಾರ್ಡೆಬಲ್. ಹಾಗಾದರೆ ಈಗ ನೀವು ಈ ಪ್ರಶ್ನೆಗೆ ವರ್ತಿಸುವ ರೀತಿಗೂ ಆರೋಪಿ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗಲೇ ನೀವು ಭಾಷಣವನ್ನು ಮಾಡಬಾರದು ಅಂತೇಳಿ ಪ್ರತಿಭಟಿಸಿ ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದಂಥವರು ಕಾಂಗ್ರೆಸ್ಸಿನ ಸರ್ಕಾರದಿಂದ, ಅವರು ಅವತ್ತು ಹೀಗೆ ಸದನದಿಂದ ಹೊರಟೋದಾಗ ನೀವು ರಾಜ್ಯಪಾಲ ರಾಜ್ಯ ಸರ್ಕಾರದ ಕೈಗೊಂಬೆ ಅಲ್ಲ ಅಂತ ಹೇಳಿದ ಮಾತಿಗೆ ಇವತ್ತಿಗೆ ಏನು ಹೇಳ್ತೀರಿ? ಇವತ್ತೇನು ಹೇಳ್ತೀರಿ? ಸರ್ಕಾರದ ವ್ಯವಸ್ಥೆ ಭ್ರಷ್ಟಗೊಂಡಿದೆ, ಕಾನೂನು ಸಂಪೂರ್ಣ ಕುಸಿದಿದೆ, ಪೊಲೀಸ್ ವ್ಯವಸ್ಥೆ ಕಳ್ಳರು, ಸುಳ್ಳರು, ಮಳ್ಳರು, ಇದು ಏನು ಹೆಣ್ಮಕ್ಕಳ ಮೇಲೆ ಆಫೀಸಲ್ಲೇ ಕೈ ಹಾಕಿ ಅತ್ಯಾಚಾರವೋ ಅನಾಚಾರವೋ ಸದಾಚಾರವೋ ಮಾಡುವವರು, ಇಂಥವರಿಂದ ತುಂಬಿ ತುಳುಕ್ತಾ ಇದೆ. ಕಾಂಗ್ರೆಸ್ಸಿನ MLAಗಳು, ಕಾಂಗ್ರೆಸ್ಸಿನ ಮುಖಂಡರು ಸರ್ಕಾರಿ ಕೆಲಸದಲ್ಲಿರುವಂಥ ಮಹಿಳೆಯರಿಗೆ ಅಕ್ಕ ಅಮ್ಮ ಅಂತ ಮಾತಾಡುವ ಮಟ್ಟಕ್ಕೆ ಬಂದು ನಿಂತಿದೆ. ಹಾಗಾದರೆ ರಾಜ್ಯ ಸರ್ಕಾರ ಕೊನೆಗೂ ಅದೆಲ್ಲದರ ಒಂದು ಸ್ವರೂಪವಾಗಿ ನಿನ್ನೆ ರಾಜ್ಯಪಾಲರ ಕೊರಳು ಹಿಡಿಯುವ ಮಟ್ಟಕ್ಕೆ, ರಾಜ್ಯಪಾಲರಿಗೆ ಬೆರಳು ತೋರಿಸಿ ನೋಡ್ಕೊಳ್ತೇನೆ ಮಗನೇ ಅನ್ನುವ ರೀತಿಯಲ್ಲಿ BK ಹರಿಪ್ರಸಾದ್ರಂಥ ಹಿರಿಯ ರಾಜಕಾರಣಿಯೇ ಅಂಗಳಕ್ಕಿಳಿದು ಬೀದಿ ರಂಪ ಮಾಡುವ ಮಟ್ಟಕ್ಕೆ, ರೌಡಿಸಂ ಮಾಡುವ ಮಟ್ಟಕ್ಕೆ ಬಂತು ಅಂತಾದರೆ ಈ BJPಯವರು ಕಂಠವನ್ನು ಹರ್ಕೊಂಡು ಏನು ಆಕ್ರೋಶಭರಿತರಾಗಿ ಇವತ್ತು ಇದು ಕಾಂಗ್ರೆಸ್ಸಿನ ಗೂಂಡಾಗಿರಿ, ದುಂಡಾವರ್ತನೆ ಅಂತೇಳಿ ಪ್ರತಿಭಟಿಸ್ತಾ ಇದೆ. ಅದರಲ್ಲಿ ತಪ್ಪೇನಿದೆ? ಇದು ಇಡೀ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಕಗ್ಗೊಲೆ ಅಲ್ವೇ? ಅಪಚಾರ ಅಲ್ವೇ? ಸಂವಿಧಾನವನ್ನು ಕೈಲಿಡ್ಕೊಂಡು ತಿರುಗಾಡುವವರು ಸಂವಿಧಾನದ ಆಶಯವನ್ನು ಅರ್ಥ ಮಾಡಿಕೊಂಡ ರೀತಿ ಇದೇನು? ರಾಷ್ಟ್ರಪತಿ ಅಂಕಿತವಾದಂಥ ಒಂದು ಕಾನೂನನ್ನು ಈ ರೀತಿಯಲ್ಲಿ ಪ್ರತಿಭಟಿಸುವ ರಾಜಕೀಯ ಕಾರಣಕ್ಕಾಗಿ ಸಾಂವಿಧಾನಿಕ ಹುದ್ದೆಯ ಒಂದು ರಾಷ್ಟ್ರಪತಿಗಳ ಪ್ರತಿನಿಧಿಗಳನ್ನೇ ಕರೆದು ಅವರನ್ನು ಅವಮಾನ ಮಾಡಿ ಕಳಿಸ್ತಾರೆ ಅಂತ ಆದರೆ ಅದು ಇಡೀ ರಾಜ್ಯಕ್ಕೆ ಮಾಡಿದ ಅವಮಾನ. ಹಾಗಾಗಿ ಇವತ್ತು ಕೊನೆಗೂ ನಾವು ಅರ್ಥ ಮಾಡ್ಕೋಬೇಕಾದದ್ದೇನು ಅಂತಂದರೆ, ಕಾಂಗ್ರೆಸ್ಸಿಗೆ ವಿರೋಧಕ್ಕಾಗಿ ವಿರೋಧ, ಪ್ರತಿಭಟನೆಗಾಗಿ ಪ್ರತಿಭಟನೆ. ಯಾಕೆಂತಂದ್ರೆ ನರೇಗಾದಲ್ಲಿ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಂತ ಮಧ್ಯವರ್ತಿಗಳೇ ಕೋಟಿ ಕೋಟಿ ತಿಂದಾಕಿದ್ದನ್ನ ಸಂಪೂರ್ಣವಾಗಿ CAG ವರದಿ ಮಾಡಿದೆ. ಆ ಕಾರಣದಿಂದ ಮಧ್ಯವರ್ತಿಗಳನ್ನು ತಪ್ಪಿಸಿ ನೇರವಾಗಿ ಬಡ ಕೂಲಿ ಕಾರ್ಮಿಕರಿಗೆ ತಲುಪಿಸುವಂತ ಒಂದು ರಹದಾರಿಯನ್ನ ಈ ಪರಿಷ್ಕೃತ ಕಾನೂನು ಮಾಡಿದೆ. NDA ಸರ್ಕಾರ ಮೋದಿ ನೇತೃತ್ವದಲ್ಲಿ ಮಾಡಿದಂಥ ಪ್ರತಿಯೊಂದು ದೇಶದ ಹಿತದ ಇಂಥ ಆಯಕಟ್ಟಿನ ಪರಿಷ್ಕರಣೆ ಅದು ಜನಸಾಮಾನ್ಯರ ಒಳಿತಿಗೆ ಮಾಡಿದ್ದೇ ಹೊರತು ಬ್ಯೂರೋಕ್ರಟಿಕ್ ವ್ಯವಸ್ಥೆಗೋ ಭ್ರಷ್ಟಾಚಾರಕ್ಕೋ ನುಂಗಿ ನೀರು ಕುಡಿಯುವಂಥ ದರಿದ್ರ ರಾಜಕಾರಣಿಗಳ ಜೇಬು ತುಂಬಿಸ್ಲಿಕ್ಕೋ ಮಾಡಿದ್ದಲ್ಲ. ಅದನ್ನು ಸಂಪೂರ್ಣವಾಗಿ ಆದ್ಯಂತವಾಗಿ ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ. ಅಷ್ಟಕ್ಕೂ ನರೇಗಾದಲ್ಲಿ ಕೇಂದ್ರದ ಭಾಗ 60%, ರಾಜ್ಯದ ಭಾಗ 40%. ಅಷ್ಟು ಬಿಟ್ಟರೆ ಇನ್ನೇನು ಅಲ್ಲ. ಹಾಗಾಗಿ ನಿನ್ನೆ ರಾಜ್ಯಪಾಲರ ಮೇಲೆ ರಾಜ್ಯ ಸರ್ಕಾರ ಏನು ಒಂದು ವರ್ತನೆ, ದುಂಡಾವರ್ತನೆಯೋ ಗೂಂಡಾಗಿರಿಯೋ ಅದು ಯಾವ ಶಬ್ದದಲ್ಲಿ ಕರೆಯಬೇಕೋ ಗೊತ್ತಿಲ್ಲ, ಅದಕ್ಕಿಂತ ಆಚೆಯ ಕೆಲಸ ನಿನ್ನೆ ಆಗಿದೆ. ಇದು ಅತ್ಯಂತ ಅಕ್ಷಮ್ಯ, ಇದು ಅತ್ಯಂತ ದುರದೃಷ್ಟಕರ. ಯಾಕೆಂತಂದ್ರೆ ಪ್ರಜಾಸತ್ತಾತ್ಮಕವಾದ ಒಂದು ವ್ಯವಸ್ಥೆಯನ್ನ ಈ ರೀತಿಯಲ್ಲೂ ಬಳಸ್ಕೋಬಹುದು ಅನ್ನೋದಕ್ಕೆ ಕಾಂಗ್ರೆಸ್ಸು ಕೇರಳ ಮತ್ತು ತಮಿಳುನಾಡಕ್ಕಿಂತ ಕಳಪೆಯಾಗಿ ವರ್ತಿಸಿದೆ ಅನ್ನುವಂಥ ಮಾತನ್ನ ಹೇಳಿದರೆ ಖಂಡಿತವಾಗಿಯೂ ಅದು ಅತಿಶಯೋಕ್ತಿ ಅಲ್ಲ. ಇದು ರಾಜ್ಯಕ್ಕೆ ಶೋಭೆ ತರುವಂಥದ್ದಲ್ಲ. ರಾಜಕೀಯದ ಸಂಧ್ಯೆಯಲ್ಲಿ ನಿವೃತ್ತಿಯ ಅಂಚಿನಲ್ಲಿರುವಂಥ ಹಿರಿಯ ರಾಜಕಾರಣಿ ಎಲ್ಲ ದಾಖಲೆಗಳನ್ನು ಸರಿಗಟ್ಟಿ ಪುಡಿಗಟ್ಟಿ ಹೊಸ ಚರಿತ್ರೆಯನ್ನು ನಿರ್ಮಿಸಿದ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕಂತೂ ಇದು ದೇವರಣೆಗೂ
ಇದು ಶೋಭೆ ತರುವಂಥದ್ದಲ್ಲ. ಅಂಥ ಒಂದು ಕರಾಳ ಚರಿತ್ರೆಯ ಕ್ಷಣ ನಿನ್ನೆ ಆಗಬಾರದ ಹೊತ್ತಲ್ಲಿ ಆಗಿದೆ, ದಾಖಲಾಗಿದೆ. ಇದು ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಕೆಲಸ ಅನ್ನೋದನ್ನು ಬಿಟ್ಟರೆ ಸಾಂವಿಧಾನಿಕ ಬಿಕ್ಕಟ್ಟು ಅಲ್ಲ. ನಿಮಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ, ಎಲ್ಲಿಗೆ ಬೇಕಾದರೂ ಹೋಗಿ, ಇಂಥ ಪ್ರಕರಣ ಹಿಂದೂ ಹೋಗಿದೆ ಹೈಕೋರ್ಟ್ ಮಟ್ಟಕ್ಕೆ, ಅಲ್ಲಿ ಏನು ತೀರ್ಪು ಬಂದಿದೆ ಅನ್ನೋದನ್ನು ಗಮನಿಸಿದ್ದೇವೆ. ಮತ್ತು ಒಬ್ಬ ಹಿರಿಯ ಸಂಸದೀಯ ಪಟು ಆಡಳಿತಗಾರ, ಸಂವಿಧಾನದ ಬಗ್ಗೆ ಒಂದು ತಿಳುವಳಿಕೆ ಮತ್ತು ತಜ್ಞತೆಯನ್ನು ಉಳ್ಳಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಸಂವಿಧಾನಾತ್ಮಕವಾದಂಥ ಒಂದು ಇತಿಮಿತಿಯನ್ನು ಮೀರಿ ನಡೆತಾರೆ ಅಂತಂದರೆ ಅದನ್ನು ಯಾರೂ ಒಪ್ಪಲಿಕ್ಕೂ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ನಿನ್ನೆ ರಾಜ್ಯಪಾಲರಿಗೆ ಮಾಡಿದ ಅವಮಾನ ಅದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಮಾಡಿದ ಅವಮಾನವೇ ಹೊರತು ಸಂವಿಧಾನಕ್ಕೆ ಮಾಡಿದ ಅವಮಾನವೇ ಹೊರತು ರಾಷ್ಟ್ರಪತಿಗಳಿಗೆ ಮಾಡಿದ ಅವಮಾನವೇ ಹೊರತು ಅದು ಇನ್ನೇನು ಅಲ್ಲ ಅನ್ನುವಂಥ ಚರ್ಚೆ ಗಹನವಾಗಿ ನಡೀತಾ ಇದೆ. BJPಯು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಅದು ಏನೇ ಆಗಲಿ, ಆದರೆ ಚರಿತ್ರೆಯಾಗಿ ದಾಖಲಾಗಿ ಹೋಯಿತು. ಅದು ಕರಾಳ ಚರಿತ್ರೆ. ನಮಸ್ತೆ.